ಸಿಎಂ ಸಿದ್ದರಾಮಯ್ಯನವರ ಮುಡಾ ಕೇಸ್ಗೆ ಸಂಬಂಧಪಟ್ಟಂತೆ ಹೈಕೋರ್ಟ್ನಲ್ಲಿ ವಿಚಾರಣೆ ನಡೀತಾ ಇದೆ. ಈಗಾಗಲೇ ಸ್ನೇಹಮಯಿ ದೂರುದಾರ ಏನಿದ್ದಾರೆ ಅವರ ಪರವಾಗಿರುವಂತಹ ವಕೀಲರು ಕೂಡ ತಮ್ಮ ವಾದವನ್ನ ಮಂಡನೆ ಮಾಡ್ತಾ ಇದ್ದಾರೆ. ಮಣಿಂದರ್ ಸಿಂಗ್ ಅವರ ವಾದ ಕೂಡ ಮುಂದುವರಿತಾ ಇದೆ. ಅವರ ವಾದದ ಪ್ರಕಾರ ಸ್ನೇಹಮಯಿ ಕೃಷ್ಣ ಅವರು ಕೊಟ್ಟಿರುವಂತಹ ದೂರು ಏನಿದೆ, ಸಿಎಂ ಸಿದ್ದರಾಮಯ್ಯನವರ ವಿರುದ್ಧವಾಗಿ ಕೊಟ್ಟಿರುವಂತಹ ದೂರು, ಅದರಲ್ಲಿರುವಂತಹ ಅಂಶಗಳನ್ನ ಉಲ್ಲೇಖ ಮಾಡಿ ತಾವು ವಾದವನ್ನ ಮಂಡನೆ ಮಾಡ್ತಾ ಇದ್ದಾರೆ. ಈಗಾಗಲೇ ತುಷಾರ್ ಮೆಹ್ತಾ ಅವರು ಕೂಡ ರಾಜ್ಯಪಾಲರ ಪರವಾಗಿ ವಾದವನ್ನ ಮಂಡಿಸಿದ್ರು. ಅವರ 2 ಗಂಟೆಗಳ ಕಾಲದ ವಾದ ಮಂಡನೆ ಕೂಡ ಮುಗಿದಿದೆ. ಅದಾದ ಬಳಿಕ ಈಗ ಮಣಿಂದರ್ ಸಿಂಗ್ ಅಂದ್ರೆ ಸಿಎಂ ಸಿದ್ದರಾಮಯ್ಯನವರ ವಿರುದ್ಧ ಸ್ನೇಹಮಯಿ ಕೃಷ್ಣ ಕೊಟ್ಟಿರುವಂತಹ ದೂರು ಏನಿದೆ ಅವರ ಪರವಾಗಿ ಮಣಿಂದರ್ ಸಿಂಗ್ ವಾದವನ್ನ ಮಂಡಿಸ್ತಾ ಇದ್ದಾರೆ. ಕೋರ್ಟ್ ಗಮನಕ್ಕೆ ಮಣಿಂದರ್ ಸಿಂಗ್ ಒಂದಷ್ಟು ಅಂಶಗಳನ್ನ ತರ್ತಾ ಇದ್ದಾರೆ. ಭೂ ಸ್ವಾಧೀನವಾಗಿ ಮಾಲೀಕರಿಗೆ ಪರಿಹಾರ ನೀಡಿದ್ರು ಕೂಡ ಆ ಪರಿಹಾರ ಪಡೆದುಕೊಂಡಿಲ್ಲ. ತನಿಖೆಯಾದ್ರೆ ಮಾತ್ರ ಸತ್ಯಾಂಶ ಹೊರ ಬರೋದು. ಹೀಗಾಗಿನೇ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದಾರೆ. 2004ರಲ್ಲಿ ಪಾರ್ಕ್ ಸೈಟ್ ಇದ್ದ ಜಾಗದಲ್ಲಿ ಈ ಕೃಷಿ ಜಮೀನಿತ್ತು. ಆ ಕೃಷಿ ಜಮೀನನ್ನ ವಶಕ್ಕೆ ತೆಗೆದುಕೊಂಡ ಬಳಿಕ ಪರಿಹಾರವನ್ನು ಕೂಡ ಕೊಟ್ಟಿದ್ದಾರೆ. ಅದನ್ನ ಇವ್ರು ಪಡ್ಕೊಂಡಿಲ್ಲ. ಭೂ ಸ್ವಾಧೀನವಾಗಿ ಮಾಲೀಕರಿಗೆ ಪರಿಹಾರ ನೀಡಿದ್ದು ಆಗಿತ್ತು, ಆದ್ರೆ ಅವ್ರು ಪಡೆದಿಲ್ಲ ಅಷ್ಟೇ. ತನಿಖೆ ಆಯ್ತು ಅಂದ್ರೆ ಆ ಸಂದರ್ಭದಲ್ಲಿ ಏನೇನ್ ನಡೆದಿತ್ತು ಅದೆಲ್ಲ ಸತ್ಯಾಂಶಗಳು ಕೂಡ ಹೊರಗೆ ಬರುತ್ತೆ ಅಂತ ಮಣಿಂದರ್ ಸಿಂಗ್ ತಮ್ಮ ವಾದವನ್ನ ಮುಂದುವರಿಸ್ತಾ ಇದ್ದಾರೆ. ಸ್ನೇಹಮಯಿ ಕೃಷ್ಣ ಅವರ ಪರವಾಗಿರುವಂತ ವಕೀಲರು ಇವರು. ಈಗಾಗಲೇ ರಾಜ್ಯಪಾಲರ ಪರವಾಗಿ ಮೆಹ್ತಾ ಅವರು ಕೂಡ ವಾದವನ್ನ ಮಂಡನೆ ಮಾಡಿದ್ರು. ಸುದೀರ್ಘವಾಗಿ 2 ಗಂಟೆಗಳ ಕಾಲ ವಾದ ನಡೀತು. ಈಗ ಮಣಿಂದರ್ ಸಿಂಗ್ ಸ್ನೇಹಮಯಿ ಕೃಷ್ಣ ಪರ ವಕೀಲರು ತಮ್ಮ ವಾದವನ್ನ ಮಂಡಿಸ್ತಾ ಇದ್ದಾರೆ. ಆ ದೂರಿಗೆ ಸಂಬಂಧಪಟ್ಟಂತೆ ಮತ್ತೆ ಈ ಮುಡಾ ಸೈಟ್ ಹಂಚಿಕೆ ಏನಾಯ್ತಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ತಮ್ಮ ವಾದವನ್ನ ಮಂಡಿಸ್ತಾ ಇದ್ದಾರೆ. ಕೋರ್ಟ್ ಗಮನಕ್ಕೆ ಸಾಕಷ್ಟು ಅಂಶಗಳನ್ನ ಕೂಡ ತರ್ತಾ ಇದ್ದಾರೆ. ತನಿಖೆ ಆದ್ರೆ ಗೊತ್ತಾಗುತ್ತೆ. ಈಗಾಗಲೇ ಇಬ್ಬಿಬ್ರು 3 ಜನ ಖಾಸಗಿ ದೂರನ್ನ ಕೊಟ್ಟಿದ್ದಾರೆ. ಆ ದೂರುಗಳಿಗೆ ಸಂಬಂಧಪಟ್ಟಂತೆನೆ ಈಗ ಸಿಎಂ ಸಿದ್ದರಾಮಯ್ಯನವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರು ಅನುಮತಿಯನ್ನು ಕೂಡ ಕೊಟ್ಟಿದ್ದಾಗಿದೆ. ಹೀಗಾಗಿ ಈ ದೂರನ್ನ ಪರಿಗಣನೆಗೆ ತೆಗೆದುಕೊಳ್ಬೇಕು, ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಬೇಕು ಅಂತ ಕೂಡ, ಅಂದ್ರೆ ಆ ಅನುಮತಿಯನ್ನ ಹಿಂದೆ ತೆಗೆದುಕೊಳ್ಬೇಕು ಅಂತ ಕಾಂಗ್ರೆಸ್ನವರು ಹೇಳ್ತಿದಾರಲ್ಲ, ತೆಗೆದುಕೊಳ್ಬಾರ್ದು ಅಂತ ಮಣಿಂದರ್ ಸಿಂಗ್ ಅವರು ಕೂಡ ವಾದಿಸ್ತಾ ಇದ್ದಾರೆ. ಸಾರ್ವಜನಿಕ ಜೀವನದಲ್ಲಿ ಇರೋರು ಹೀಗೆ ಕೇಳಿದ್ರೆ ಹೇಗೆ? ತನಿಖೆ ಆಗ್ಬೇಕು, ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಬಾರ್ದು ಅಂತ ಅಂದ್ರೆ ಹೇಗೆ ಅಂತ ಮಣಿಂದರ್ ಸಿಂಗ್ ತಮ್ಮ ವಾದ ಮಂಡಿಸ್ತಿದ್ದಾರೆ. 2004ರಲ್ಲಿ ಪಾರ್ಕ್ ಸೈಟ್ ಇದ್ದ ಜಾಗದಲ್ಲಿ ಕೃಷಿ ಭೂಮಿಯನ್ನ ಮಾಡ್ತಾರೆ. ಅಂದ್ರೆ ಆಗ ಕೃಷಿ ಭೂಮಿ ಇತ್ತಲ್ಲ, ಅದ್ರ ಬಗ್ಗೆ ಕೂಡ ಪ್ರಸ್ತಾಪ ಆಗ್ತಾ ಇದೆ. ಕೋರ್ಟ್ ಗಮನಕ್ಕೆ ಆ ಅಂಶಗಳನ್ನ ತರ್ತಾ ಇದ್ದಾರೆ. ಭೂ ಸ್ವಾಧೀನವಾಗಿ ಅಂದ್ರೆ ಯಾರ್ಯಾರ ಭೂಮಿಯನ್ನ ಅವತ್ತಿನ ಸಂದರ್ಭದಲ್ಲಿ ವಶಕ್ಕೆ ತೆಗೆದುಕೊಂಡಿತ್ತೋ ಮುಡಾ ಪ್ರಾಧಿಕಾರ, ಆ ಎಲ್ರಿಗೂ ಕೂಡ ಭೂಮಿಯನ್ನ ಕೊಟ್ಟಿದ್ರು. ಅಂದ್ರೆ ಬೇರೆ ಬೇರೆ ಜಾಗಗಳಲ್ಲಿ ಅಲಾಟ್ ಮಾಡಲಾಗಿತ್ತು. 3,24,000 ಜಮೀನಿನ ಮೌಲ್ಯ ಎಷ್ಟಿದೆಯೋ ಅಷ್ಟು ಹಣವನ್ನು ಕೂಡ ಕೊಟ್ಟರು. ಅವ್ರು ತೆಗೆದುಕೊಂಡಿರ್ಲಿಲ್ಲ. ಸಿಎಂ 55 ಕೋಟಿ ಹಣ ಕೇಳಿದ್ರು. ಅದನ್ನ ಹೇಗೆ ಕೊಡೋದಕ್ಕಾಗುತ್ತೆ? ಸಾರ್ವಜನಿಕ ಜೀವನದಲ್ಲಿ ಇದ್ದವರು ಈ ರೀತಿ ಇಷ್ಟು ಹಣ ಬೇಕು ಅಂತ ಅವರು ಡಿಮ್ಯಾಂಡ್ ಮಾಡಿದ್ರೆ ಅವರು ಡಿಮ್ಯಾಂಡ್ ಮಾಡಿದಷ್ಟು ಹಣವನ್ನ ಕೊಡೋದಕ್ಕಾಗುತ್ತಾ ಅಂತ ಮಣಿಂದರ್ ಸಿಂಗ್ ತಮ್ಮ ವಾದವನ್ನ ಮಂಡಿಸ್ತಾ ಇದ್ದಾರೆ. ಅಂದ್ರೆ ಅವತ್ತಿನ ಸಂದರ್ಭದಲ್ಲಿ ಎಲ್ಲೆಲ್ಲಿ ಎಷ್ಟೆಷ್ಟು ಜಮೀನನ್ನ ವಶಕ್ಕೆ ತೆಗೆದುಕೊಳ್ಳಲಾಗಿತ್ತು ಮುಡಾ ಪ್ರಾಧಿಕಾರದಿಂದ, ಜೊತೆಗೆ ಯಾರ್ಯಾರಿಗೆ ಜಮೀನ್ ಕೊಡ್ಲಾಗಿತ್ತು, ಅದೇ ರೀತಿಯಾಗಿ ಸಿಎಂ ಸಿದ್ದರಾಮಯ್ಯನವರ ಪತ್ನಿಗೂ ಕೂಡ ಇಂತಿಷ್ಟು ಅಂತ ನಾವು ಪರಿಹಾರವನ್ನ ಕೊಟ್ಟಿದ್ವಿ, ಆದ್ರೆ ಅವ್ರು ತೆಗೆದುಕೊಂಡಿರ್ಲಿಲ್ಲ. 55 ಕೋಟಿ ಹಣ ಬೇಕು ಅಂತ ಸಿದ್ದರಾಮಯ್ಯನವರು ಕೇಳಿದ್ರು. ಸಾರ್ವಜನಿಕ ಜೀವನದಲ್ಲಿರುವಂತಹ ಸಿದ್ದರಾಮಯ್ಯನವರು ಈ ರೀತಿಯಾಗಿ ಕೇಳಿದ್ರೆ ಹೇಗೆ? 3,24,000 ಜಮೀನಿಗೆ ಸಂಬಂಧಪಟ್ಟಂತೆ ನಾವು ಪರಿಹಾರವನ್ನು ಕೂಡ ಕೊಟ್ಟಿದ್ವಿ, ಆದ್ರೆ ಅವ್ರು ತೆಗೆದುಕೊಳ್ಳಿಲ್ಲ. ಅವರ ಡಿಮ್ಯಾಂಡ್ ಏನಿದ್ರು 55 ಕೋಟಿ ರೂಪಾಯಿ ಹಣ ಆಗಿತ್ತು. ಹಾಗಾಗಿ ಆ ಕೇಸಿಗೆ ಸಂಬಂಧಪಟ್ಟಂತೆ ಇಲ್ಲಿ ಮುಡಾ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಹಗರಣ ಆಗಿದೆ ಅಥವಾ ಅಕ್ರಮ ನಡೆದಿದೆ ಅನ್ನೋದನ್ನ ಮಣಿಂದರ್ ಸಿಂಗ್ ತಮ್ಮ ವಾದದ ಮೂಲಕ ಆ ಅಂಶಗಳನ್ನ ಎತ್ತಿ ಹಿಡಿತಾ ಇದ್ದಾರೆ. ಏನೇನಾಗಿತ್ತು ಅಲ್ಲಿಂದ ಇಲ್ಲಿವರೆಗೂ ಕೂಡ ಡೆವಲಪ್ಮೆಂಟ್ಸು, ಜೊತೆಗೆ ರಾಜ್ಯಪಾಲರು ಯಾಕೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದಾರೆ, ಯಾಕೆ ಅನುಮತಿ ಕೊಡಬಾರ್ದು, ಕೊಟ್ಟಿರೋದ್ರಿಂದ ಈಗ ಸತ್ಯಾಂಶಗಳು ಹೊರಗೆ ಬರುತ್ತೆ, ತನಿಖೆ ನಡಿಬೇಕು, ತನಿಖೆ ಆದ ಬಳಿಕನೇ ಯಾರ್ಯಾರು ಎಷ್ಟೆಷ್ಟು ಜಮೀನನ್ನ ಪಡ್ಕೊಂಡಿದ್ರು, ಯಾರ್ಯಾರಿಗೆ ಎಷ್ಟೆಷ್ಟು ಸೈಟ್ ಹಂಚಿಕೆ ಆಗಿದೆ ಆ ಸಂದರ್ಭದಲ್ಲಿ, ಮತ್ತೆ ಸಿಎಂ ಸಿದ್ದರಾಮಯ್ಯನವರು ಕೂಡ ಆ ಸೈಟ್ಗಳನ್ನ ತಿರಸ್ಕಾರ ಮಾಡಿ 55 ಕೋಟಿ ಹಣ ಬೇಕು ಅಂತ ಅವರು ಕೂಡ ಡಿಮ್ಯಾಂಡ್ ಮಾಡಿದ್ರು ಅಂತ ಸ್ನೇಹಮಯಿ ಕೃಷ್ಣ ಪರವಾಗಿರುವಂತಹ ವಕೀಲ ಮಣಿಂದರ್ ಸಿಂಗ್ ಅವರು ಈ ರೀತಿಯಾಗಿ ವಾದವನ್ನ ಮಂಡನೆ ಮಾಡ್ತಾ ಇದ್ದಾರೆ. ಒಟ್ಟಿನಲ್ಲಿ ಸಾಕಷ್ಟು ಕುತೂಹಲವನ್ನ ಕೆರಳಿಸ್ತಾ ಇದೆ. ಅಂದ್ರೆ ದೂರುದಾರರ ಪರವಾಗಿರುವಂತಹ ವಕೀಲರ ವಾದ ಇರಬಹುದು, ಜೊತೆಗೆ ರಾಜ್ಯಪಾಲರ ಪರವಾಗಿರುವಂತಹ ಸಾಲಿಸಿಟರ್ ತುಷಾರ್ ಮೆಹ್ತಾ ಅವರ ವಾದ ಇರಬಹುದು, ಅದೇ ರೀತಿಯಾಗಿ ಸಿಎಂ ಸಿದ್ದರಾಮಯ್ಯನವರ ಪರವಾಗಿ ಸುಪ್ರೀಂ ಕೋರ್ಟ್ನ ಹಿರಿಯ ವಕೀಲರಾಗಿರುವಂತಹ ಮನು ಸಿಂಘ್ವಿ ಅವರ ವಾದ,
ಇವೆಲ್ಲವೂ ಕೂಡ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಕೊನೆಗೆ ನ್ಯಾಯಪೀಠ ಏನ್ ತೀರ್ಮಾನವನ್ನ ತೆಗೆದುಕೊಳ್ಳುತ್ತೆ, ನ್ಯಾಯಮೂರ್ತಿ ಆಗಿರುವಂತಹ ನಾಗಪ್ರಸನ್ನ ಅವ್ರ ತೀರ್ಮಾನ ಏನಾಗುತ್ತೆ ಅಂತ. ಯಾಕೆಂದ್ರೆ ಒಬ್ಬೊಬ್ರು ಕೂಡ ಒಂದೊಂದು ರೀತಿಯಾಗಿ ಸಾಕ್ಷ್ಯಾಧಾರಗಳನ್ನ ಅಲ್ಲಿ ಮಂಡಿಸ್ತಾ ಇದ್ದಾರೆ. ಅವರ ವಾದಗಳಿಗೆ ಪೂರಕವಾಗಿರುವಂತೆ ಸಾಕ್ಷಿಗಳನ್ನ ಅಲ್ಲಿ ಒದಗಿಸ್ತಾ ಇದ್ದಾರೆ. ಹಾಗಾಗಿ ಸಿಎಂ ಸಿದ್ದರಾಮಯ್ಯನವರ ಪರವಾಗಿ ತೀರ್ಪು ಪ್ರಕಟವಾಗುತ್ತಾ ಅಂದ್ರೆ ರಾಜ್ಯಪಾಲರು ಕೊಟ್ಟಿರುವಂತಹ ಪ್ರಾಸಿಕ್ಯೂಷನ್ ಅನುಮತಿ ಏನಿದೆ ಅದನ್ನ ವಾಪಸ್ ತೆಗೆದುಕೊಳ್ಳುವಂತೆ ತೀರ್ಪು ಪ್ರಕಟ ಆಗುತ್ತಾ, ಅಥವಾ ಸಿಎಂ ಸಿದ್ದರಾಮಯ್ಯನವರ ವಿರುದ್ಧವಾಗಿ ಪ್ರಾಸಿಕ್ಯೂಷನ್ ಅನುಮತಿ ಕೊಟ್ಟಿರೋದು ಸರಿಯಾಗಿದೆ, ಪ್ರಾಸಿಕ್ಯೂಷನ್ ನಡೀಲಿ ಅಥವಾ ತನಿಖೆ ನಡೀಲಿ ಅಂತ ತೀರ್ಪನ್ನ ಕೊಡ್ತಾರಾ? ಈ ಎಲ್ಲಾ ದೂರುಗಳೇನಿದಾವೆ, ಸ್ನೇಹಮಯಿ ಕೃಷ್ಣ ಕೊಟ್ಟಿರುವಂತ ದೂರು ಇರ್ಬೋದು, ಪ್ರದೀಪ್ ಕೊಟ್ಟಿರುವಂತ ದೂರು ಇರ್ಬೋದು, ಇವೆಲ್ಲ ದೂರುಗಳಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ಸಾಕ್ಷ್ಯಗಳನ್ನ ಕೂಡ ಈಗಾಗಲೇ ಕೋರ್ಟ್ ನಲ್ಲಿ ಸಬ್ಮಿಟ್ ಮಾಡಲಾಗಿದೆ. ಹಾಗಾಗಿ ಯಾವ್ಯಾವ ಸಾಕ್ಷ್ಯಗಳು ಕಠಿಣವಾಗಿ ನಿಲ್ತಾವೆ, ಸ್ಟ್ರಾಂಗ್ ಆಗಿ ನಿಲ್ತಾವೆ ಅನ್ನುವಂಥದ್ದು ಸದ್ಯಕ್ಕೆ ಕುತೂಹಲವನ್ನ ಕೆರಳಿಸ್ತಾ ಇದೆ. ಸ್ನೇಹಮಯಿ ಕೃಷ್ಣ ಪರವಾಗಿರುವಂತಹ ವಕೀಲರು ತಮ್ಮ ವಾದವನ್ನ ಮುಂದುವರಿಸ್ತಾನೆ ಇದ್ದಾರೆ. ಒಂದ್ ಕಡೆ 6 ಲಕ್ಷಕ್ಕೆ ಖರೀದಿ ಮಾಡಿದ್ದೆಲ್ಲಿ, ಅದೇ ರೀತಿಯಾಗಿ ಆ ನಿವೇಶನವನ್ನ ಜಾರಿ ಮಾಡಿದ್ದು ಅಥವಾ ಹಂಚಿಕೆ ಮಾಡಿದ್ ಯಾವಾಗ, ಅದೆಲ್ಲದ್ರ ಬಗ್ಗೆ ಕೂಡ ಉಲ್ಲೇಖ ಮಾಡಿ ಮಾತನಾಡ್ತಾ ಇದ್ದಾರೆ. 55 ಕೋಟಿ ಭೂಮಿಯನ್ನ ಇಲ್ಲಿ ಪಡ್ಕೊಂಡಿದ್ದಾರೆ. 55 ಕೋಟಿ ಮೌಲ್ಯದ ಭೂಮಿಯನ್ನ, ಅಂದ್ರೆ ತೆಗೆದುಕೊಂಡಿದ್ದು, ವಶಕ್ಕೆ ಪಡೆದುಕೊಂಡಿದ್ದಂತಹ ಭೂಮಿಗಿಂತ ಹೆಚ್ಚುವರಿಯಾಗಿ ಲಾಭವನ್ನ ಪಡೆದುಕೊಳ್ಳುವಂತಹ ನಿಟ್ಟಿನಲ್ಲಿ ಉದ್ದೇಶದಿಂದ ಈ 55 ಕೋಟಿ ರೂಪಾಯಿ ಮೌಲ್ಯದ ಭೂಮಿಯನ್ನ ಸಿಎಂ ಸಿದ್ದರಾಮಯ್ಯನವರ ಪತ್ನಿಗೆ ಕೊಡಿಸಲಾಗಿದೆ ಅಂತ ಮಣಿಂದರ್ ಸಿಂಗ್ ತಮ್ಮ ವಾದವನ್ನ ಅಲ್ಲಿ ಮಂಡಿಸ್ತಾ ಇದ್ದಾರೆ. ಹೀಗಿರುವಾಗ ತನಿಖೆ ಮಾಡುವಂತ ಅವಶ್ಯಕತೆ ಇದ್ದೇ ಇದೆ. ನೇರವಾಗಿ ಇದು ಸಾರ್ವಜನಿಕರ ನಂಬಿಕೆಗೆ ದ್ರೋಹ ಮಾಡಿದಂತೆ ಆಗುತ್ತೆ. ಹೀಗಾಗಿ ಓರ್ವ ಸರ್ಕಾರದ ಪ್ರತಿನಿಧಿ ಅಥವಾ ಸರ್ವೆಂಟ್ ನಿಂದ ನಂಬಿಕೆ ದ್ರೋಹ ಆಗಿದೆ ಅಂತ ಮಣಿಂದರ್ ಸಿಂಗ್ ವಾದವನ್ನ ಮಂಡನೆ ಮಾಡ್ತಿದ್ದಾರೆ. ಒಂದ್ ವೇಳೆ ಅಕ್ರಮ ನಿಜವಾಗಿತ್ತು ಅಂದ್ರೆ ಏನ್ ಗತಿ? ಅದು ಸಾರ್ವಜನಿಕರಿಗೆ ಬಗ್ದಂತ ದ್ರೋಹ ಅಲ್ವಾ? ವಿವಾದಿತ ಭೂಮಿಯ ದಾಖಲೆಯನ್ನ ಸಲ್ಲಿಸಿ ಮಣಿಂದರ್ ಸಿಂಗ್ ತಮ್ಮ ವಾದವನ್ನ ಮಂಡಿಸ್ತಾ ಇದ್ದಾರೆ. ಸಿಎಂ ಪತ್ನಿಯ ಜಾಗದಲ್ಲಿ ಈಗಾಗಲೇ ಲೇಔಟ್ ಆಗಿದೆ, ಅಂದ್ರೆ ಯಾವ ಜಾಗವನ್ನ ವಶಕ್ಕೆ ಪಡೆದುಕೊಂಡಿದ್ರು ಆ ಲೇಔಟ್ ಆಗಿದೆ. ಒಂದ್ ವೇಳೆ ಇಲ್ಲಿ ಅಕ್ರಮ ಆಗಿದ್ದೇ ಆದ್ರೆ ಏನ್ ಗತಿ? ಜನರಿಗೆ ದ್ರೋಹ ಬಗ್ದಂಗೆ ಆಗಲ್ವಾ? ಸಾರ್ವಜನಿಕ ಜೀವನದಲ್ಲಿ ಇರುವಂತಹ ವ್ಯಕ್ತಿ ಅಥವಾ ಅವರ ಪತ್ನಿ ಈ ರೀತಿ ಮಾಡೋದು ಎಷ್ಟು ಸರಿ ಅಂತ ಮಣಿಂದರ್ ಸಿಂಗ್ ತಮ್ಮ ವಾದವನ್ನ ಮಂಡನೆ ಮಾಡ್ತಾ ಇದ್ದಾರೆ. ಅಂದ್ರೆ ಇಲ್ಲಿ ಅಕ್ರಮ ಆಗಿದೆ ಅಂತ ಅಂದ್ರೆ ಅಥವಾ ಆಗಿಲ್ಲ ಅಂತ ಅಂದ್ರೆ ಅದೆಲ್ಲ ಗೊತ್ತಾಗ್ಬೇಕು ಅಂದ್ರೆ ತನಿಖೆ ಆಗ್ಬೇಕಲ್ವಾ? ತನಿಖೆ ಆಗದೇನೆ ಈ ತರ ಆಗಿಲ್ಲ, ಯಾವುದೇ ರೀತಿ ಅಕ್ರಮ ನಡೆದಿಲ್ಲ ಅಂತ ಹೇಳೋದಕ್ಕೆ ಹೇಗ್ ಸಾಧ್ಯ ಅಂತ ಮಣಿಂದರ್ ಸಿಂಗ್ ಅವರು ತಮ್ಮ ವಾದವನ್ನ ಮಂಡಿಸ್ತಾ ಇದ್ದಾರೆ. ಈಗಾಗಲೇ ಸಿಎಂ ಪತ್ನಿ ಅವರಿಂದ ತೆಗೆದುಕೊಂಡಿದ್ದಂತ ಜಾಗ ಏನಿದೆ ಆ ಜಾಗದಲ್ಲಿ ಈಗ ಲೇಔಟ್ ಕೂಡ ನಿರ್ಮಾಣ ಆಗಿದೆ. ಆದ್ರೆ ಆ ಜಾಗಕ್ಕೆ ಬದಲಾಗಿ ಬೇರೆ ಕಡೆ ಇವರೇನು ನಿವೇಶನ ಪಡ್ಕೊಂಡಿದ್ರಲ್ಲ ಅದು ಹೆಚ್ಚು ಲಾಭದಾಯಕ ಆಗಿರುವಂತ ನಿವೇಶನವನ್ನ ಪಡ್ಕೊಂಡಿರುವಂತದ್ದು. ಹಾಗಾಗಿ ಇಲ್ಲಿ ಅಕ್ರಮ ನಡೆದಿದೆ ಅನ್ನುವಂಥದ್ದು ಕನ್ಫರ್ಮ್ ಆಗ್ತಾ ಇದೆ. ಆ ಕನ್ಫರ್ಮೇಶನ್ ಇನ್ನೂ ಕೂಡ ಅಧಿಕೃತವಾಗಿ ಗೊತ್ತಾಗಬೇಕು ಅಂತಂದ್ರೆ ತನಿಖೆ ಆಗ್ಬೇಕು ಅಂತ ದೂರುದಾರ ಆಗಿರುವಂತ ಸ್ನೇಹಮಯಿ ಕೃಷ್ಣ ಅವರ ಪರ ವಕೀಲರು ಮಣಿಂದರ್ ಸಿಂಗ್ ಅವರು ಈ ರೀತಿ ವಾದವನ್ನ ಪ್ರಕಟಿಸ್ತಾ ಇದ್ದಾರೆ. ಅಂದ್ರೆ ಆ ಸಂದರ್ಭದಲ್ಲಿ ತೆಗೆದುಕೊಂಡಿರುವಂತಹ ಜಮೀನು ಏನಿದೆ ಆ ಜಮೀನಿಗೆ ಬದಲಾಗಿ ಬೇರೆ ಕಡೆ ನಿವೇಶನವನ್ನು ಕೂಡ ಕೊಡಲಾಗಿದೆ. ಹಾಗಿದ್ರೂ ಕೂಡ ಸಿಎಂ ಆಗ ಕೇಳಿದ್ದು 55 ಕೋಟಿ ರೂಪಾಯಿ ಹಣ ಬೇಕು ಅಂತ. ಆ ರೀತಿ ಡಿಮ್ಯಾಂಡ್ ಮಾಡೋದು ಎಷ್ಟು ಸರಿ? ಜೊತೆಗೆ ಸಿಎಂ ಪತ್ನಿಯವರ ಜಾಗ ಏನಿದೆ ಆ ಜಾಗದಲ್ಲಿ ಈಗಾಗಲೇ ಲೇಔಟ್ ಕೂಡ ನಿರ್ಮಾಣ ಆಗಿದೆ. ಇಲ್ಲಿ ಎಲ್ಲೋ ಅಕ್ರಮ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಆದ್ರೆ ಆ ಅಕ್ರಮದ ಬಗ್ಗೆ ತನಿಖೆ ಆಗ್ಬೇಕಲ್ವಾ? ಸಾರ್ವಜನಿಕ ಜೀವನದಲ್ಲಿ ಇರುವಂತ ಇವ್ರು ಈ ರೀತಿಯಾಗಿ ಮಾಡಿದ್ರೆ ಜನರಿಗೆ ಮಾಡುವಂತ ದ್ರೋಹ ಅಲ್ವಾ? ಅದು ಜನರಿಗೆ ಅವ್ರ ದ್ರೋಹ ಬಗ್ದಂಗೆ ಆಗೋದಿಲ್ವಾ ಅಂತ ಇಲ್ಲಿ ಮಣಿಂದರ್ ಸಿಂಗ್ ಅವರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಒಂದಷ್ಟು ಅಂಶಗಳನ್ನ ಅಲ್ಲಿ ಪ್ರಕಟ ಮಾಡ್ತಾ ಇದ್ದಾರೆ. ಈಗಾಗಲೇ ನಮ್ಮ ರಾಜ್ಯದಲ್ಲಿ ಜನರು ಅವರನ್ನ ನಂಬ್ಕೊಂಡಿರ್ತಾರೆ. ಅವರು ಇರುವಂತದ್ದು ಸಾರ್ವಜನಿಕ ಜೀವನದಲ್ಲಿ. ಹೀಗಿದ್ರು ಕೂಡ ಅವರು ಇಂತಹ ಅಕ್ರಮ ಮಾಡಿದ್ರು ಅಂತ ಅಂದ್ರೆ ಅದು ಜನರಿಗೆ ಬಗ್ದಂತ ದ್ರೋಹ ಅಲ್ವಾ? ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ತನಿಖೆ ಆಗ್ಲೇಬೇಕು. ಈಗ ಇಲ್ಲ ಈ ಜಮೀನಲ್ಲಿ ಈಗಾಗಲೇ ಒಂದಷ್ಟು ಡೆವಲಪ್ಮೆಂಟ್ಗಳು ಕೂಡ ಆಗಿದ್ದಾವೆ, ಅಂದ್ರೆ ಅಭಿವೃದ್ಧಿ ಕೆಲಸಗಳಾಗಿದ್ದಾವೆ, ಲೇಔಟ್ ಕೂಡ ಆಗಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಅವರು ಜಮೀನನ್ನ ಬೇರೆ ಕಡೆ ಕೂಡ ಪಡ್ಕೊಂಡಿದ್ದಾರೆ ಅಂತೇಳಿ ಮತ್ತೆ ಈ ಒಂದು ಪ್ರಾಸಿಕ್ಯೂಷನ್ಗೆ ಸಂಬಂಧಪಟ್ಟಂತೆ ಅನುಮತಿ ಕೊಟ್ಟಿದ್ದಾರೆ ರಾಜ್ಯಪಾಲರು. ಅದಕ್ಕೆ ಸಂಬಂಧಪಟ್ಟಂತೆನೂ ಕೂಡ ಒಂದಷ್ಟು ಇಲ್ಲಿ ಸಮರ್ಥನೆ ಮಾಡ್ಕೊಳ್ಳುವಂತ ಕೆಲಸ ಆಗ್ತಾ ಇದೆ. ಅಂದ್ರೆ ಬೇರೆ ಬೇರೆ ಕೇಸ್ಗಳ ಉಲ್ಲೇಖವನ್ನು ಕೂಡ ಇಲ್ಲಿ ಮಾಡ್ತಾ ಇದ್ದಾರೆ. ಅದರ ಮೂಲಕ ಮಣಿಂದರ್ ಸಿಂಗ್ ಅವರು ತಮ್ಮ ದೂರುದಾರ ಆಗಿರುವಂತಹ ಸ್ನೇಹಮಯಿ ಕೃಷ್ಣ ಅವರ ಪರವಾಗಿ ವಾದವನ್ನ ಮಂಡಿಸ್ತಾ ಇದ್ದಾರೆ. ಅಂದ್ರೆ ಇಲ್ಲಿ ತನಿಖೆ ಆಗ್ಲೇಬೇಕು. ಸಿಎಂ ಪತ್ನಿಯ ಜಾಗದಲ್ಲಿ ಲೇಔಟ್ ಕೂಡ ಆಗಿದೆ.
ಅವರಿಗೆ ಬದಲಿ ನಿವೇಶನವನ್ನು ಕೂಡ 50-50 ಅನುಪಾತದಲ್ಲಿ ಕೊಡಲಾಗಿದೆ. ಹೀಗೆ ಕೊಟ್ಟಿರುವಂತಹ ಈ ಸೈಟ್ ಹಂಚಿಕೆ ಏನಿದೆ ಅದು ಬಹಳ ಲಾಭದಾಯಕವಾಗಿ ಆಗಿರುವಂತದ್ದು. ವಶಕ್ಕೆ ಪಡ್ಕೊಂಡಿರೋದು ಅಥವಾ ಭೂ ಸ್ವಾಧೀನ ಆಗಿರೋದ್ರಿಗಿಂತ ಹೆಚ್ಚಿಗೆ ಅಲ್ಲಿ ಸಿಕ್ಕಿದೆ ಅವರಿಗೆ. ಜನಸಾಮಾನ್ಯರು ಭೂ ಸ್ವಾಧೀನದಿಂದಾಗಿ ಎಷ್ಟೆಲ್ಲ ಪರದಾಡ್ತಾರೆ, ಅವರಿಗೆ ಎಷ್ಟೋ ಜನರಿಗೆ ಪರಿಹಾರನೇ ಸಿಗಲ್ಲ. ಆದ್ರೆ ಇಲ್ಲಿ ಸಿಎಂ ಸಿದ್ದರಾಮಯ್ಯನವರ ಪತ್ನಿಗೆ ಪರಿಹಾರ ಕೊಟ್ಟಿದ್ರು ಕೂಡ 55 ಕೋಟಿ ಬೇಕು ಅಂತ ಸಿದ್ದರಾಮಯ್ಯನವರೇ ಡಿಮ್ಯಾಂಡ್ ಮಾಡಿದ್ರು. ಇದೆಷ್ಟು ಸರಿ? ವಿವಾದಿತ ಭೂಮಿಯ ದಾಖಲೆಯನ್ನು ಕೂಡ ಸಲ್ಲಿಸಿದ್ದಾರೆ ಮಣಿಂದರ್ ಸಿಂಗ್. ಜನಸಾಮಾನ್ಯರು ಭೂ ಸ್ವಾಧೀನದಿಂದ ತಪ್ಪಿಸಿಕೊಳ್ಳೋದಕ್ಕೆ ಪರದಾಡ್ತಾ ಇದ್ದಾರೆ. ತಮ್ಮ ಭೂಮಿ ಏನಿದೆ, ಜಮೀನು ಏನಿದೆ ಸ್ವಾಧೀನ ಆಗಬಾರ್ದು ಅಂತ ಎಷ್ಟೊಂದು ಜನ ಹೋರಾಡ್ತಿರ್ತಾರೆ. ಸ್ವಾಧೀನ ಆಗಿತ್ತು ಅಂದ್ರೆ ಅದಕ್ಕೆ ಬೇರೆ ಒಂದು ಪರ್ಯಾಯವಾಗಿ ಜಮೀನು ಪಡ್ಕೊಳ್ಳೋದಕ್ಕೆ ಅಥವಾ ಸೈಟ್ ಪಡ್ಕೊಳ್ಳೋದಕ್ಕೆ ಎಷ್ಟೆಲ್ಲ ಅವರು ಕಾನೂನಾತ್ಮಕವಾಗಿ ಹೋರಾಟ ಮಾಡ್ತಿರ್ತಾರೆ. ಆದ್ರೆ ಸಿದ್ದರಾಮಯ್ಯನವರ ಪತ್ನಿಗೆ ಆ ಒಂದು ಭೂ ಸ್ವಾಧೀನ ಆದ ತಕ್ಷಣನೇ ಅವರಿಗೆ ಬೇರೆ ಜಮೀನನ್ನ ಅಥವಾ ನಿವೇಶನವನ್ನ ಅಲಾಟ್ ಮಾಡಲಾಗಿತ್ತು. ಪರಿಹಾರಕ್ಕೆ ಅಂತ ಇಷ್ಟು ಹಣವನ್ನು ಕೂಡ ಅಂದ್ರೆ 50-50 ಅನುಪಾತದಲ್ಲಿ ಕೊಡಲಾಗಿತ್ತು. ಹಾಗಿದ್ರು ಕೂಡ ಅದನ್ನ ಅವರು ತಿರಸ್ಕರಿಸಿ ಅದಾದ ಬಳಿಕ ಅರ್ಜಿ ಹಾಕೊಂಡು 14 ಸೈಟ್ ಅನ್ನ ಕೂಡ ತೆಗೆದುಕೊಂಡಿದ್ದಾರೆ. ಇದು ಎಷ್ಟರ ಮಟ್ಟಿಗೆ ಸರಿ? ಸಾರ್ವಜನಿಕ ಜೀವನದಲ್ಲಿ ಬದುಕ್ತಾ ಇರುವಂತಹ ಸಿದ್ದರಾಮಯ್ಯನವರು ಅಥವಾ ಅವರ ಪತ್ನಿಗೆ ಕೊಟ್ಟಿರುವಂತಹ ಈ ಜಮೀನಿಗೆ ಸಂಬಂಧಪಟ್ಟಂತೆ ಮಣಿಂದರ್ ಸಿಂಗ್ ಏನಿದ್ದಾರೆ ತಮ್ಮ ವಾದವನ್ನ ಈ ರೀತಿ ಮಂಡಿಸ್ತಾ ಇದ್ದಾರೆ. ಜನಸಾಮಾನ್ಯರು ತಮ್ಮ ಭೂ ಸ್ವಾಧೀನ ಆದಂತ ಸಂದರ್ಭದಲ್ಲಿ ಅದನ್ನ ಪಡ್ಕೊಳ್ಳೋದಕ್ಕೆ ಅಥವಾ ಅದಕ್ಕೆ ರಿಲೇಟೆಡ್ ಆಗಿ ಬೇರೆ ಪರ್ಯಾಯ ಒಂದು ಜಮೀನು ಅಥವಾ ಸೈಟ್ ಪಡ್ಕೊಳ್ಳೋದಕ್ಕೆ ಎಷ್ಟೆಲ್ಲ ಪರದಾಡ್ತಾರೆ. ಆದ್ರೆ ಇಲ್ಲಿ ಸಿಎಂ ಸಿದ್ದರಾಮಯ್ಯನವರ ಪತ್ನಿಗೆ ಅಲ್ಲಿ ಜಾಗ ಅಲಾಟ್ ಆಗಿದ್ರು ಕೂಡ ಅದಕ್ಕೆ ಸಂಬಂಧಪಟ್ಟಂತೆ ಅವರು ತಿರಸ್ಕಾರ ಮಾಡಿದ್ರು. ಅದಾದ್ಮೇಲೆ ಕೋಟಿ ಡಿಮ್ಯಾಂಡ್ ಮಾಡಿದ್ರು. ಅದಾದ ಬಳಿಕ ಲಾಭದಾಯಕ ರೀತಿಯಲ್ಲಿ ಅವರು ನಿವೇಶನಗಳನ್ನ ತೆಗೆದುಕೊಂಡಿದ್ದಾರೆ ಅನ್ನೋದು ಈಗ ಅವರ ವಿರುದ್ಧ, ಸಿದ್ದರಾಮಯ್ಯ ಮತ್ತು ಅವರ ಪತ್ನಿಯ ವಿರುದ್ಧ ಬಂದಿರುವಂತ ಗಂಭೀರ ಆರೋಪ. ಇದೆಲ್ಲದನ್ನು ಕೂಡ ಸಿದ್ದರಾಮಯ್ಯನವರು ಯಾವ ರೀತಿಯಾಗಿ ಸಮರ್ಥನೆ ಮಾಡಿಕೊಂಡ್ರು, ಯಾಕೆ ಇದನ್ನೆಲ್ಲ ಕೂಡ ಬಿಟ್ಟು ಹಾಕಿದ್ರು ಅಂದ್ರೆ ಇದೆಲ್ಲ ಇಲ್ಲಿ ಅಕ್ರಮ ನಡೆದಿದೆ ಅಲ್ವಾ, ಅದಕ್ಕೆ ಸಂಬಂಧಪಟ್ಟಂತೆ ತನಿಖೆ ಆಗಬೇಕು ಅಂತ ಮಣಿಂದರ್ ಸಿಂಗ್ ಈ ವಾದವನ್ನ ಮಾಡ್ತಾ ಇದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅವರ ವಾದ ಮಂಡನೆ ಕೂಡ ಅಂತ್ಯವಾಗುತ್ತಂತೆ. ಅದಾದ ಬಳಿಕ ನ್ಯಾಯಮೂರ್ತಿ ಆಗಿರುವಂತಹ ನಾಗಪ್ರಸನ್ನ ಅವರು ಏನ್ ಹೇಳ್ತಾರೆ ಅಂತ ಈಗಾಗಲೇ ಮನು ಸಿಂಘ್ವಿ ಅವರ ವಾದ, ಅದಾದ ಬಳಿಕ ತುಷಾರ್ ಮೆಹ್ತಾ ಅವರ ವಾದವನ್ನು ಕೂಡ ಆಲಿಸಿದ್ದಾರೆ. ಈಗ ಮಣಿಂದರ್ ಸಿಂಗ್ ಅವರ ವಾದ ಕೂಡ ನಡೀತಾ ಇದೆ. ಇವೆಲ್ಲ ವಾದ ಪ್ರತಿವಾದಗಳ ಬಳಿಕ ನಾಗಪ್ರಸನ್ನ ಅವರು ಏನ್ ತೀರ್ಮಾನ ತೆಗೆದುಕೊಳ್ತಾರೆ ಅಂತ ಸಾಕಷ್ಟು ಕುತೂಹಲವನ್ನ ಕೆರಳಿಸ್ತಾ ಇದೆ ಇವತ್ತಿನ ವಿಚಾರಣೆ. ಯಾಕೆಂದ್ರೆ ಸಿದ್ದರಾಮಯ್ಯನವರ ಸಿಎಂ ಸ್ಥಾನ, ಅವರ ಮುಂದಿನ ಭವಿಷ್ಯ, ಜೊತೆಗೆ ರಾಜ್ಯ ಸರ್ಕಾರದ ಭವಿಷ್ಯ ಏನಾಗುತ್ತೆ ಅನ್ನೋದೇ ಸದ್ಯಕ್ಕೆ ಇವತ್ತಿನ ಪ್ರಾಸಿಕ್ಯೂಷನ್ ಫೈಟ್ ನ ಒಂದು ವಿಚಾರಣೆ. ಹಾಗಾಗಿ ಈ ವಿಚಾರಣೆಯ ಸಂದರ್ಭದಲ್ಲಿ ಏನೆಲ್ಲ ಆಗಬಹುದು, ಕೊನೆಯದಾಗಿ ಅಂತಿಮವಾಗಿ ಏನ್ ತೀರ್ಮಾನ ಕೊಡ್ತಾರೆ ಅಂತ. ಇದಾದ ಬಳಿಕ ಹಿನ್ನಡೆ ಉಂಟಾದ್ರೂ ಕೂಡ ಸಿದ್ದರಾಮಯ್ಯನವರು ಸುಪ್ರೀಂ ಕೋರ್ಟ್ ನಲ್ಲಿ ಮನವಿ ಮಾಡುವಂತ ಅಥವಾ ಪ್ರಶ್ನೆ ಮಾಡುವಂತಹ ಅವಕಾಶ ಇದೆ. ಅದಾದ ಬಳಿಕ ಕೂಡ ಮುಂದಿನ ಅವಕಾಶಗಳು ಇದಾವೆ, ಆ ಅವಕಾಶಗಳು ಕೂಡ ತೆರೆದುಕೊಳ್ತಾವೆ. ಆದ್ರೆ ಅದಕ್ಕೂ ಮುಂಚೆ ಇವತ್ತಿನ ಕೋರ್ಟ್ ನಲ್ಲಿ ನಡೀತಾ ಇರುವಂತಹ ವಿಚಾರಣೆ ಏನಿದೆ ಅದು ಕೂಡ ಸಾಕಷ್ಟು ಕುತೂಹಲವನ್ನ ಕೆರಳಿಸ್ತಾ ಇದೆ. ಇಲ್ಲಿ ಏನ್ ತೀರ್ಮಾನ ಬಂದ್ರೂ ಕೂಡ ಅದನ್ನ ಅಲ್ಲಗೆಳೆಯುವಂತಿಲ್ಲ. ಯಾಕೆಂದ್ರೆ ಪ್ರಬಲವಾಗಿ ವಾದವನ್ನ ಮಂಡಿಸ್ತಾ ಇದ್ದಾರೆ. ಒಂದ್ ಕಡೆ ರಾಜ್ಯಪಾಲರ ಪರವಾಗಿರುವಂತಹ ತುಷಾರ್ ಮೆಹ್ತಾ ಅವರು, ಜೊತೆಗೆ ಸಿದ್ದರಾಮಯ್ಯನವರ ಪರವಾಗಿರುವಂತಹ ಅಭಿಷೇಕ್ ಮನು ಸಿಂಘ್ವಿ ಅವರು, ಮತ್ತೊಂದು ಕಡೆ ದೂರುದಾರ ಸ್ನೇಹಮಯಿ ಕೃಷ್ಣ ಅವರ ಪರವಾಗಿರುವಂತಹ ವಕೀಲ ಮಣಿಂದರ್ ಸಿಂಗ್ ಅವರು. ಮೂವರ ವಾದಗಳು ಕೂಡ ಅದೇ ರೀತಿಯಾಗಿ ಬಹಳ ಪ್ರಬಲವಾಗಿರುವಂತಹ ಅಂಶಗಳನ್ನ ಇಟ್ಕೊಂಡು ಉಲ್ಲೇಖ ಆಗ್ತಾ ಇರುವಂತದ್ದು. ಹಾಗಾಗಿ ಸಾಕಷ್ಟು ಕುತೂಹಲ ಇದೆ. ತುಷಾರ್ ಮೆಹ್ತಾ ಅವರು ಕೂಡ ವಾದ ಮಂಡಿಸಿದ್ರು. ಅದಾದ ಬಳಿಕ ಮನು ಸಿಂಘ್ವಿ ಅವರು ಕೂಡ ಅದಕ್ಕೂ ಮುಂಚೆನೆ ವಾದವನ್ನ ಸುದೀರ್ಘವಾಗಿ ಮಂಡಿಸಿದ್ರು. ತುಷಾರ್ ಮೆಹ್ತಾ ಅವರು 2 ಗಂಟೆಗಳ ಕಾಲ ಇವತ್ತು ವಾದ ಮಂಡಿಸಿದ್ರು. ಅದಾದ ನಂತರ ಈಗ ಮಣಿಂದರ್ ಸಿಂಗ್ ಅವರ ವಾದ ಕೂಡ ನಡೀತಾ ಇರುವಂತದ್ದು. ಅವರು ಕೂಡ ಒಂದಷ್ಟು ಅಂಶಗಳನ್ನ ಈಗಾಗಲೇ ಹೇಳಿದ್ದಾರೆ. ಜನಸಾಮಾನ್ಯರು ಭೂ ಸ್ವಾಧೀನ ಆದಂತ ಸಂದರ್ಭದಲ್ಲಿ ಅವರು ಮತ್ತೆ ಅವರಿಗೆ ಬೇಕಾದಂತ ಸೈಟ್ ಅನ್ನ ತೆಗೆದುಕೊಳ್ಬೇಕು ಪರ್ಯಾಯವಾಗಿ ಅಂದ್ರೆ ಎಷ್ಟು ಒದ್ದಾಡ್ತಾರೆ, ಜೊತೆಗೆ ಭೂ ಸ್ವಾಧೀನ ಆಗದೆ ಇರೋ ರೀತಿಯಾಗಿ ನೋಡ್ಕೊಳ್ಳೋದಕ್ಕೆ ಎಷ್ಟು ಪರದಾಡ್ತಾರೆ. ಆದ್ರೆ ಸಿದ್ದರಾಮಯ್ಯನವರ ಪತ್ನಿ ವಿಚಾರದಲ್ಲಿ ಸೈಟ್ ಅನ್ನ ಜಮೀನನ್ನ ತೆಗೆದುಕೊಂಡಿದ್ದಾರೆ, ಭೂ ಸ್ವಾಧೀನ ಪಡಿಸ್ಕೊಂಡಿದ್ದಾರೆ. ಅದಾದ ಬಳಿಕ ಪರಿಹಾರ ಕೂಡ ಸಿಕ್ಕಿದೆ. ಹಾಗಿದ್ರೂ ಕೂಡ ಅವರು ಇಂತಿಷ್ಟೇ ಬೇಕು ಅಂದ್ರೆ 55 ಕೋಟಿ ಹಣ ಬೇಕು ಅಂತ ಸಿದ್ದರಾಮಯ್ಯನವರು ಡಿಮ್ಯಾಂಡ್ ಮಾಡಿದ್ರು ಅನ್ನುವಂತ ಅಂಶವನ್ನ ಮಣಿಂದರ್ ಸಿಂಗ್ ಇಲ್ಲಿ ಉಲ್ಲೇಖ ಮಾಡಿದ್ದಾರೆ. ಹೀಗಾಗಿ ಇದೆಲ್ಲದಕ್ಕೂ ಕೂಡ ಸಂಬಂಧಪಟ್ಟಂತೆ ತನಿಖೆ ಆಗಲೇಬೇಕು. ಅಂದ್ರೆ ಸಿದ್ದರಾಮಯ್ಯನವರ ವಿರುದ್ಧ ಕೊಟ್ಟಿರುವಂತಹ ಪ್ರಾಸಿಕ್ಯೂಷನ್ ಅನುಮತಿ ಏನಿದೆ ಅದು ಮುಂದುವರಿಬೇಕು, ಅವರ ವಿಚಾರಣೆ ನಡಿಬೇಕು. ಆಗ್ಲೇ
ಸತ್ಯಾಂಶ ಏನು, ಸತ್ಯಾಸತ್ಯತೆ ಏನು ಅನ್ನೋದು ಗೊತ್ತಾಗುತ್ತೆ. ಹಾಗೆ ಬಿಟ್ಬಿಟ್ರೆ ಅದು ಹೇಗೆ ಗೊತ್ತಾಗುತ್ತೆ, ಇಲ್ಲಿ ಅಕ್ರಮ ನಡೆದಿದೆಯೋ ಇಲ್ವೋ ಅನ್ನೋದು ಗೊತ್ತಾಗೋದಾದ್ರೂ ಹೇಗೆ ಅನ್ನೋದು ಮಣಿಂದರ್ ಸಿಂಗ್ ಅವರ ವಾದ. ಇದಕ್ಕೆ ಸಂಬಂಧಪಟ್ಟಂತೆ ನ್ಯಾಯಮೂರ್ತಿಗಳಾಗಿರುವಂಥ ನಾಗಪ್ರಸನ್ನ ಅವರು ಏನು ಹೇಳ್ತಾರೆ ಅಂತ ನೋಡಬೇಕಾಗುತ್ತೆ. ಯಾಕೆಂದರೆ ಈಗ ಮೂವರ ವಾದವು ಕೂಡ ಆಲ್ಮೋಸ್ಟ್ ಕೊನೆಯ ಹಂತಕ್ಕೆ ಬಂದಂತೆ ಕಾಣಿಸ್ತಾ ಇದೆ. ಅದಾದ ಬಳಿಕ ಎಲ್ಲ ದಾಖಲೆಗಳನ್ನು ಕೂಡ ಇಟ್ಕೊಂಡು ಏನು ತೀರ್ಮಾನ ತೆಗೆದುಕೊಳ್ಳಲಾಗುತ್ತೆ, ಇವತ್ತು ಕೋರ್ಟ್ನಲ್ಲಿ ಪ್ರಕಟವಾಗುವಂಥ ನಿರ್ಧಾರದ ಬಗ್ಗೆನೇ ಇಡೀ ಕರ್ನಾಟಕದ ಚಿತ್ತ ಕೂಡ ನೆಟ್ಟಿದೆ. ಮತ್ತೊಂದು ಕಡೆ ಈ ಕೇಸ್ಗೆ ಸಂಬಂಧಪಟ್ಟಂತೆ ರಾಜ್ಯಪಾಲರು ತಮ್ಮ ಈ ಪ್ರಾಸಿಕ್ಯೂಷನ್ ಅನುಮತಿಯನ್ನು ವಾಪಸ್ ತೆಗೆದುಕೊಳ್ಬೇಕು ಅಂತ ಕೂಡ ಈ ರಾಜಭವನ ಚಲೋವನ್ನ ಕಾಂಗ್ರೆಸ್ ನಾಯಕರು ಹಮ್ಮಿಕೊಂಡು ರಾಜಭವನದವರೆಗೂ ಕೂಡ ಹೋಗಿದ್ದಾರೆ. ಇಲ್ಲಿ ರಾಜ್ಯಪಾಲರ ಬಳಿ ಮನವಿಯನ್ನು ಕೂಡ ಮಾಡಿಕೊಂಡಿದ್ದಾರೆ, ಈ ಅನುಮತಿಯನ್ನ ವಾಪಸ್ ತೆಗೆದುಕೊಳ್ಳಿ ಅಂತ. ಒಂದ್ ವೇಳೆ ಈ ರಾಜಭವನ ಚಲೋ ನಿಲ್ಲಿಲ್ಲ ಅಥವಾ ಇದು ಸ್ಟ್ರಾಂಗ್ ಆಗಿ ನಿಂತ್ಕೊಳ್ಳಿಲ್ಲ ಅಥವಾ ರಾಜಭವನ ಚಲೋಗೆ ಸಂಬಂಧಪಟ್ಟಂತೆ ರಾಜ್ಯಪಾಲರು ಗಮನ ಹರಿಸದೆ ಈ ಒಂದು ರಾಜಭವನ ಚಲೋವನ್ನ ತಳ್ಳಿ ಹಾಕಿದ್ರು ಅಥವಾ ಇವರ ಮನವಿಯನ್ನ ಸ್ವೀಕರಿಸಲಿಲ್ಲ ಅಂತ ಅಂದ್ರೆ ಈ ಪ್ರಾಸಿಕ್ಯೂಷನ್ಗೆ ಮತ್ತೆ ಅನುಮತಿ ಕೊಟ್ಟಿದ್ದೇ ಆದಲ್ಲಿ ಈ ರೀತಿಯಾಗಿ ಮಾಡ್ತಾ ಇದ್ದಾರೆ ಅನ್ನುವಂಥ ಎಲ್ಲ ಆರೋಪಗಳನ್ನ ಇಟ್ಕೊಂಡು ರಾಜ್ಯಪಾಲರ ವಿರುದ್ಧವಾಗಿರುವಂಥ ಈ ಸಾಂವಿಧಾನಿಕ ನಡೆಯ ವಿರುದ್ಧವಾಗಿರುವಂಥ ಖಂಡನೆಯನ್ನ ಇಟ್ಕೊಂಡು ಲಿಖಿತ ರೂಪದಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರವರೆಗೂ ಕೂಡ ಕಾಂಗ್ರೆಸ್ ನಾಯಕರು ಹೋಗಬೇಕು ಅಂತ ಸದ್ಯಕ್ಕೆ ತೀರ್ಮಾನ ತೆಗೆದುಕೊಂಡಿದ್ದಾರೆ. ರಾಜ್ಯಪಾಲರು ಏನು ಹೇಳ್ತಾರೆ ಅನ್ನೋದು ಮತ್ತೊಂದು ಕಡೆ ಇರುವಂತಹ ಕುತೂಹಲ. ಇತ್ತ ಹೈಕೋರ್ಟ್ನಲ್ಲಿ ಕೂಡ ಅದೇ ವಿಚಾರಣೆ ನಡೀತಾ ಇದೆ. ಮಣಿಂದರ್ ಸಿಂಗ್ ಅವರ ವಾದ ಮುಂದುವರಿತಾ ಇದೆ. ಇಲ್ಲಿ ದಾಖಲೆಗಳನ್ನ ಸೃಷ್ಟಿಸಿ ಸೈಟ್ ಪಡೆಯೋದು ನಡೆದಿದೆ. ಅಂದ್ರೆ ಇಲ್ಲಿ ದಾಖಲೆಗಳನ್ನ ಅವರೇ ಸೃಷ್ಟಿ ಮಾಡಿ ಸೈಟ್ ಪಡ್ಕೊಂಡಿದ್ದಾರೆ. ಲೆಕ್ಕ ಪರಿಶೋಧಕರು ಪ್ರಕರಣದ ತನಿಖೆಯ ಭಾಗವಾಗಿರಬೇಕು. ಇಲ್ಲಿ ದಾಖಲೆಗಳನ್ನ ಅವರೇ ಸೃಷ್ಟಿ ಮಾಡ್ಕೊಂಡಿದ್ದಾರೆ ಸೈಟ್ ಪಡೆಯೋದಕ್ಕೆ ಅಂತೇಳಿ ಅನ್ನುವಂಥ ಗಂಭೀರ ಆರೋಪವನ್ನ ಮಣಿಂದರ್ ಸಿಂಗ್ ಮಾಡಿದ್ದಾರೆ. ಲೆಕ್ಕ ಪರಿಶೋಧಕರು ಏನಿರ್ತಾರೆ ಪ್ರಕರಣದ ತನಿಖೆಯ ಭಾಗವಾಗಿರ್ಬೇಕು ಅವರು. ಅದನ್ನ ಬಿಟ್ಟು ಈ ಒಂದು ಕೇಸ್ಗೆ ಸಂಬಂಧಪಟ್ಟಂತೆ ಅವರು ಯಾವುದ್ರಲ್ಲೂ ಕೂಡ ಮೂಗು ತೂರ್ಸೋದಕ್ಕೆ ಹೋಗಬಾರ್ದು, ಅವ್ರ ತನಿಖೆಯ ಒಂದು ಪಾರ್ಟ್ ಆಗಿರ್ಬೇಕು ಅಷ್ಟೇ ಅನ್ನುವಂಥ ಒಂದು ಪ್ರಸ್ತಾಪವನ್ನ ಕೂಡ ಮಣಿಂದರ್ ಸಿಂಗ್ ಅವರು ಮಾಡ್ತಾ ಇರುವಂತದ್ದು. ಅಂದ್ರೆ ಇಲ್ಲಿ ಸೈಟ್ ತೆಗೆದುಕೊಳ್ಬೇಕು ಅನ್ನುವಂಥ ಕಾರಣಕ್ಕೆ ದಾಖಲೆಗಳನ್ನ ಇವರೇ ಸೃಷ್ಟಿ ಮಾಡ್ಕೊಂಡಿದ್ದಾರೆ. ಎಲ್ಲೆಲ್ಲೀಗ ಸೈಟ್ ಅನ್ನ ಪಡ್ಕೊಂಡಿದ್ದಾರೋ 14 ಸೈಟ್ಗಳನ್ನ ಅದಕ್ಕೆ ಸಂಬಂಧಪಟ್ಟಂತೆ ಸೈಟ್ ತೆಗೆದುಕೊಳ್ಬೇಕು ಅನ್ನುವಂಥ ಕಾರಣಕ್ಕೆ ಇವ್ರ ದಾಖಲೆಗಳನ್ನ ಸೃಷ್ಟಿ ಮಾಡಿದ್ದಾರೆ ಅನ್ನುವಂಥ ವಾದವನ್ನು ಕೂಡ ಮಣಿಂದರ್ ಸಿಂಗ್ ಮಾಡ್ತಾ ಇರುವಂಥದ್ದು. ಅವರು ಕೂಡ ಈಗ ಸುದೀರ್ಘವಾಗಿ ಒಂದಷ್ಟು ಆರೋಪಗಳನ್ನ ಮಾಡ್ತಾ ಸಿದ್ದರಾಮಯ್ಯನವರ ಪರವಾಗಿ ಯಾರೆಲ್ಲ ಈಗ ಒಂದಷ್ಟು ಅಂಶಗಳನ್ನ ಇಟ್ಟು ಉಲ್ಲೇಖ ಮಾಡ್ತಾ ಇದ್ರು, ಜೊತೆಗೆ ಸಿದ್ದರಾಮಯ್ಯನವರ ಪರವಾಗಿ ಮನು ಸಿಂಘ್ವಿ ಅವರು ಏನು ವಾದ ಮಾಡಿದ್ರಲ್ಲ ಆ ಒಂದಷ್ಟು ಅಂಶಗಳನ್ನು ಕೂಡ ಇಟ್ಕೊಂಡು ಅದಕ್ಕೆ ತದ್ವಿರುದ್ಧವಾಗಿ ಏನೆಲ್ಲ ಹೇಳ್ಬೋದು ಆ ಪ್ರಯತ್ನವನ್ನ ಮಾಡ್ತಿದ್ದಾರೆ. ಈಗಾಗಲೇ ಲೆಕ್ಕ ಪರಿಶೋಧಕರು ಈ ಪ್ರಕರಣದ ತನಿಖೆಯ ಭಾಗವಾಗಿರಬೇಕು. ತನಿಖೆ ಮಾಡುವಂಥ ಸಂದರ್ಭದಲ್ಲಿ ಪ್ರತಿಯೊಬ್ಬರು ಕೂಡ ಇದಕ್ಕೆ ಉತ್ತರವನ್ನ ಕೊಡಲೇಬೇಕಾಗುತ್ತೆ. ಈ ಸೈಟ್ಗಳನ್ನ ಪಡ್ಕೊಳ್ಬೇಕು ಅನ್ನುವಂಥ ಉದ್ದೇಶದಿಂದಾನೇ, ಅಂದ್ರೆ ಯಾವ ರೀತಿಯಾಗಿ ಭೂ ಸ್ವಾಧೀನ ಆಗಿದೆಯಲ್ಲ, ಭೂ ಸ್ವಾಧೀನಕ್ಕಿಂತನೂ ಲಾಭದಾಯಕವಾಗಿರುವಂಥ ಸೈಟ್ಗಳನ್ನ, ಹೆಚ್ಚು ಮೌಲ್ಯ ಇರುವಂತಹ ಸೈಟ್ಗಳನ್ನ ಪಡೆದುಕೊಳ್ಳುವಂಥ ಉದ್ದೇಶದಿಂದಾನೇ ಇವರು ದಾಖಲೆಗಳನ್ನ ತಾವೇ ಸೃಷ್ಟಿ ಮಾಡಿದ್ದಾರೆ. ಅಂದ್ರೆ ನಕಲಿ ದಾಖಲೆಗಳನ್ನ ಸೃಷ್ಟಿ ಮಾಡಿದ್ದಾರೆ ಅಥವಾ ಇಂತಹ ಜಾಗದಲ್ಲೇ ಈ ಸೈಟ್ ಬೇಕು ಅನ್ನುವಂಥ ಕಾರಣಕ್ಕೆ ಇವರೇ ದಾಖಲೆಗಳನ್ನು ಸೃಷ್ಟಿ ಮಾಡಿದ್ದಾರೆ ಅನ್ನುವಂಥ ಗಂಭೀರ ಆರೋಪವನ್ನ ಈಗ ಮಣಿಂದರ್ ಸಿಂಗ್ ಅಂದ್ರೆ ದೂರುದಾರ ಆಗಿರುವಂತ ಸ್ನೇಹಮಯಿ ಕೃಷ್ಣ ಏನಿದ್ದಾರೆ ಅವರ ಪರ ವಕೀಲರು ಈಗ ವಾದ ಮಂಡನೆ ಮಾಡ್ತಾ ಇರುವಂತದ್ದು. ಹಾಗಾಗಿ ಈ ಎಲ್ಲಾ ಒಂದಷ್ಟು ಸಿಎಂ ಸಿದ್ದರಾಮಯ್ಯನವರ ವಿರುದ್ಧವಾಗಿ ಕೇಳಿ ಬರ್ತಾ ಇರುವಂತ ಈ ದೂರುಗಳು ಅಥವಾ ಆರೋಪಗಳು ಒಂದ್ ಕಡೆ, ಅವರ ಪರವಾಗಿ ಇರುವಂತ ವಕೀಲರೇನಿದ್ದಾರೆ ಅಭಿಷೇಕ್ ಮನು ಸಿಂಘ್ವಿ ಅವರು ಪ್ರಕಟ ಮಾಡಿರುವಂತಹ ಒಂದಷ್ಟು ಅಂಶಗಳು, ಉಲ್ಲೇಖ ಮಾಡಿರುವಂತಹ ಒಂದಷ್ಟು ಅಂಶಗಳು, ಕೊಟ್ಟಿರುವಂತಹ ದಾಖಲೆಗಳು, ಇವೆಲ್ಲವನ್ನ ಕೂಡ ಇಟ್ಕೊಂಡು ಆಧಾರವಾಗಿ ಇಟ್ಕೊಂಡು ಪರಿಶೀಲನೆ ಮಾಡಿ ಆ ಜಾಗದಲ್ಲೇ ಒಂದು ತೀರ್ಮಾನವನ್ನ ಕೊಡಬೇಕು ಅಂತಂದ್ರೆ ಸಾಕಷ್ಟು ವಿವೇಚನಾಧಿಕಾರ ಇರಬೇಕಾಗುತ್ತೆ. ಹಾಗಾಗಿ ಇವತ್ತಿನ ತೀರ್ಮಾನ ಏನಾಗುತ್ತೆ ಅನ್ನೋದು ಸದ್ಯಕ್ಕೆ ಕುತೂಹಲ ಕೆರಳಿಸ್ತಾ ಇದೆ. ಈಗಾಗಲೇ ಇದು 2ನೇ ಬಾರಿ ಮುಂದೂಡಿಕೆಯಾಗಿದ್ದು ಈ ವಿಚಾರಣೆ ನಡೀತಾ ಇರುವಂಥದ್ದು. ಹಾಗಾಗಿ ಇವತ್ತು ಏನಾಗಬಹುದು ಅನ್ನುವಂಥದ್ದು ರಾಜ್ಯದ ಜನರ ಚಿತ್ತ ಈಗ ಹೈಕೋರ್ಟ್ನತ್ತ ನೆಟ್ಟಿದೆ. ಸಿಎಂ ಸಿದ್ದರಾಮಯ್ಯನವರ ಕೇಸ್ನಲ್ಲಿ ಏನಾಗುತ್ತೆ, ಸಿದ್ದರಾಮಯ್ಯನವರು ನೆಕ್ಸ್ಟ್ ಏನು ಮಾಡ್ತಾರೆ ಹಾಗಾದ್ರೆ ಅಂತ ಈಗ ಅವರ ಅನೇಕ ವಕೀಲರ ಜೊತೆಗೂ ಕೂಡ ಮಾತನಾಡಿದ್ದಾರೆ, ಕಾನೂನು ಸಲಹೆಗಳನ್ನು ಪಡ್ಕೊಂಡಿದ್ದಾರೆ. ಸ್ವತಃ ಅವರು ಕೂಡ ವಕೀಲರಾಗಿ ಕೆಲಸ ಮಾಡಿದಂಥವ್ರು. ಹಾಗಾಗಿ ಅವರಿಗೂ ಕೂಡ ಈಗಾಗಲೇ ಸಾಕಷ್ಟು ದಾಖಲೆಗಳು ಕೂಡ ಸಿಕ್ಕಿದ್ದಾವೆ. ಯಾವ ರೀತಿ ಮುಂದಿನ ಕಾನೂನು ಹೋರಾಟ ಮಾಡಬೇಕು ಅನ್ನೋದನ್ನು ಕೂಡ ಸಿದ್ದರಾಮಯ್ಯನವರು
ತಿಳ್ಕೊಂಡು ಅದಕ್ಕೆ ಸಿದ್ಧರಾಗಿನೇ ಇದ್ದಾರೆ. ಹಾಗಾಗಿ ಇವತ್ತು ಹೈಕೋರ್ಟ್ನಲ್ಲಿ ಯಾರ ಪರವಾಗಿ ತೀರ್ಪು ಬರಬಹುದು, ರಾಜ್ಯಪಾಲರು ನಡ್ಕೊಂಡಿದ್ದು ಸರಿನಾ ಅನ್ನುವಂಥ ಪ್ರಶ್ನೆ ಒಂದ್ ಕಡೆ ಇದೆ. ಸರಿ ಅಂತ ಅವರ ಪರವಾಗಿರುವಂತಹ ಸಾಲಿಸಿಟರ್ ತುಷಾರ್ ಮೆಹ್ತಾ ಅವರು ವಾದ ಮಾಡ್ತಿದ್ದಾರೆ. ಮತ್ತೊಂದು ಕಡೆ ಕಾಂಗ್ರೆಸ್ನ ನಾಯಕರು, ರಾಜ್ಯ ಸಚಿವ ಸಂಪುಟವೇ ಸಿದ್ದರಾಮಯ್ಯನವರ ಬೆನ್ನಿಗೆ ನಿಂತ್ಕೊಂಡು ಸಿದ್ದರಾಮಯ್ಯನವರ ವಿರುದ್ಧ ಕೊಟ್ಟಿರುವಂತಹ ಪ್ರಾಸಿಕ್ಯೂಷನ್ ಅನುಮತಿ ಏನಿದೆ ಸರಿ ಇಲ್ಲ, ಸಾಂವಿಧಾನಿಕ ನಡೆಯನ್ನ ಸರಿಯಾಗಿ ಇವರು ಪ್ರದರ್ಶನ ಮಾಡ್ತಿಲ್ಲ, ಸಂವಿಧಾನದ ವಿರುದ್ಧವಾಗಿ ನಡ್ಕೊಳ್ತಾ ಇದ್ದಾರೆ ಅಂತ ರಾಜ್ಯಪಾಲರ ನಡೆಯನ್ನ ಖಂಡಿಸ್ತಿದ್ದಾರೆ. ಮತ್ತೊಂದು ಕಡೆ ಮಣಿಂದರ್ ಸಿಂಗ್ ಅವರು ಕೂಡ ದೂರುದಾರ ಆಗಿರುವಂತ ಸ್ನೇಹಮಯಿ ಕೃಷ್ಣ ಅವರ ಪರವಾಗಿ ಪ್ರಬಲವಾಗಿ ವಾದ ಮಂಡಿಸ್ತಿದ್ದಾರೆ. ನಮ್ಮ ದೂರುದಾರ ಕೊಟ್ಟಿರುವಂತಹ ದಾಖಲೆಗಳು ಸರಿಯಾಗಿದ್ದಾವೆ, ಜೊತೆಗೆ ಸ್ನೇಹಮಯಿ ಕೃಷ್ಣ ಕೊಟ್ಟಿರುವಂತಹ ಆ ದಾಖಲೆಗಳ ಪ್ರಕಾರ ನೋಡುವುದಾದ್ರೆ ಇಲ್ಲಿ ಭೂ ಸ್ವಾಧೀನ ಆದ ಬಳಿಕ ಲಾಭದಾಯಕ ಸೈಟ್ಗಳನ್ನ ತೆಗೆದುಕೊಳ್ಳೋದಕ್ಕೆ ಪ್ರಯತ್ನ ನಡೆದಿದೆ. ಸಿದ್ದರಾಮಯ್ಯನವರು 55 ಕೋಟಿಗೋಸ್ಕರ ಡಿಮ್ಯಾಂಡ್ ಮಾಡಿದ್ರು. ಇವೆಲ್ಲ ಅಂಶಗಳನ್ನ ಮಣಿಂದರ್ ಸಿಂಗ್ ಉಲ್ಲೇಖ ಮಾಡಿ ಅಲ್ಲಿ ವಾದವನ್ನ ಮಂಡಿಸ್ತಾ ಇದ್ದಾರೆ. ಇದೆಲ್ಲ ಆದ ಬಳಿಕ ಇನ್ನು ತೀರ್ಪು ಎಷ್ಟೊತ್ತಿಗೆ ಅನ್ನೋದು ಕೂಡ ಸದ್ಯಕ್ಕೆ ಕುತೂಹಲ. ಇನ್ನೇನು ಊಟದ ಸಮಯ ಆಯಿತು ಅಂದ್ರೆ ಅಲ್ಲೂ ಕೂಡ ಬ್ರೇಕ್ ತೆಗೆದುಕೊಳ್ಬಹುದು. ಎಷ್ಟೊತ್ತಿಗೆ ತೀರ್ಪು ಪ್ರಕಟ ಆಗುತ್ತೆ ಅನ್ನೋದು ಕ್ಷಣ ಕ್ಷಣಕ್ಕೂ ಕೂಡ ಮತ್ತಷ್ಟು ಕುತೂಹಲವನ್ನ ಕೆರಳಿಸ್ತಾನೆ ಇದೆ. ಭೂ ಸ್ವಾಧೀನ ಕಾಯ್ದೆಯ ಬಗ್ಗೆ ಕೂಡ ಒಂದಷ್ಟು ಉಲ್ಲೇಖ ಮಾಡ್ತಾ ಇದ್ದಾರೆ. ಒಮ್ಮೆ ಜಾಗ ಸರ್ಕಾರದ ಭೂ ಸ್ವಾಧೀನಕ್ಕೆ ಬಂತು ಅಂತ ಅಂದ್ರೆ ಆ ಜಾಗಕ್ಕೆ ಸಂಬಂಧಪಟ್ಟಂತೆ ಎಲ್ಲಿ ಸೈಟ್ ಅನ್ನ ಅಲಾಟ್ ಮಾಡಬೇಕು ಅದು ಸರ್ಕಾರಕ್ಕೆ ಗೊತ್ತಿರುತ್ತೆ. ಅದು 40-60 ಅಲ್ಲಿ ಆಗುತ್ತೋ ಅಥವಾ 50-50 ಅಲ್ಲಿ ಆಗುತ್ತೋ ಅದಕ್ಕೆ ಸಂಬಂಧಪಟ್ಟಂತೆ ಅಲಾಟ್ ಮಾಡ್ತಾ ಹೋಗ್ತಾರೆ. ಹೀಗಾಗಿ ಅದಕ್ಕೆ ಸಂಬಂಧಪಟ್ಟಂತೆ ಅವರಿಗೆ ಸೈಟ್ ಕೂಡ ಅಲಾಟ್ ಮಾಡಲಾಗಿತ್ತು ಅನ್ನೋದ್ರ ಬಗ್ಗೆ ಕೂಡ ಉಲ್ಲೇಖ ಆಗಿದೆ. ಇನ್ನು ಈ ಕೇಸ್ಗೆ ಸಂಬಂಧಪಟ್ಟಂತೆ ತುಷಾರ್ ಮೆಹ್ತಾ ಅವರು ವಾದ ಮಾಡುವಂತ ಸಂದರ್ಭದಲ್ಲಿ ಒಂದೆರಡು ಅಂಶಗಳನ್ನ ಉಲ್ಲೇಖ ಮಾಡಿದ್ರು. ಅಂದ್ರೆ ಈ ಪೂರ್ವಾನುಮತಿಗೆ ಸಂಬಂಧಪಟ್ಟಂತೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡುವಂತ ಸಂದರ್ಭದಲ್ಲಿ ಯಾಕೆ ರಾಜ್ಯ ಸಚಿವ ಸಂಪುಟ ನಿರ್ಧಾರವನ್ನ ಅಥವಾ ಸಲಹೆಯನ್ನ ಪರಿಗಣಿಸಲೇಬೇಕು ಅನ್ನುವಂತ ಅನಿವಾರ್ಯತೆ ಇಲ್ಲ ಅನ್ನೋದ್ರ ಬಗ್ಗೆ ಕೂಡ ಅವ್ರು ಹೇಳ್ತಾ ಇದ್ರು. ಅಂದ್ರೆ ಈ ರಾಜ್ಯ ಸಚಿವ ಸಂಪುಟ ಅಂತ ಬಂದಾಗ ಸಿಎಂ ಸಿದ್ದರಾಮಯ್ಯನವರೇ ನೇಮಕ ಮಾಡಿಕೊಂಡಿರುವಂತ ಸಚಿವರಿರ್ತಾರೆ. ಹಾಗಾಗಿ ಅವರ ಅನುಮತಿಯನ್ನ ಅಥವಾ ಅವರ ಸಲಹೆಯನ್ನ ಪಡ್ಕೊಳ್ಳುವಂತಹ ಅನಿವಾರ್ಯತೆ ಏನಿಲ್ಲ. ಯಾಕೆಂದ್ರೆ ಅವರೆಲ್ಲ ಸಿದ್ದರಾಮಯ್ಯನವರಿಗೆ ನಿಷ್ಠಾವಂತರಾಗಿರ್ತಾರೆ, ನಿಷ್ಠೆಯುಳ್ಳಂತ ಸಚಿವರಾಗಿರ್ತಾರೆ. ಅವರ ನೇತೃತ್ವದಲ್ಲಿ ಅಂದ್ರೆ DCM DK ಶಿವಕುಮಾರ್ ಅವರ ನೇತೃತ್ವದಲ್ಲಿ ನಡೆದಂತಹ ಸಚಿವ ಸಂಪುಟ ಸಭೆಯ ನಿರ್ಧಾರ ಅಥವಾ ಸಲಹೆಯನ್ನ ಪರಿಗಣಿಸಲೇಬೇಕು ಅನ್ನುವಂತ ಅವಶ್ಯಕತೆ ಏನ್ ಈ ಕೇಸ್ನಲ್ಲಿ ಇಲ್ಲ ಅಂತೇಳಿ ತುಷಾರ್ ಮೆಹ್ತಾ ಅವರು ರಾಜ್ಯಪಾಲರ ಪರವಾಗಿ ವಾದವನ್ನ ಮಂಡನೆ ಮಾಡಿದ್ರು. ಜೊತೆಗೆ ಈ ಒಂದು ರಾಜ್ಯ ಸಚಿವ ಸಂಪುಟ ಸಭೆಯಲ್ಲಿ ಏನ್ ನಿರ್ಧಾರ ಆಯ್ತಲ್ಲ ಅದಕ್ಕೆ DCM DK ಶಿವಕುಮಾರ್ ಅವರನ್ನ ನೇಮಕ ಮಾಡಿದ್ದೆ ಸಿದ್ದರಾಮಯ್ಯನವರು. ಹಾಗಿದ್ಮೇಲೆ ನಾವ್ಯಾಕೆ ಸಿದ್ದರಾಮಯ್ಯನವರು ಮತ್ತೆ ಅವರ ಸಂಪುಟದ ನಿರ್ಧಾರವನ್ನ ತೆಗೆದುಕೊಳ್ಬೇಕಾಗುತ್ತೆ, ಪರಿಗಣನೆಗೆ ತೆಗೆದುಕೊಳ್ಬೇಕಾಗುತ್ತೆ. ಈ ಕೇಸ್ನಲ್ಲಿ ಫಸ್ಟ್ ಆಫ್ ಆಲ್ ಈ ಶೋಕಾಸ್ ನೋಟಿಸ್ ಅನ್ನ ಜಾರಿ ಮಾಡಲೇಬೇಕು ಅಂತ ಏನಿರ್ಲಿಲ್ಲ. ಹಾಗಿದ್ರೂ ಕೂಡ ನಾವು ಶೋಕಾಸ್ ನೋಟಿಸ್ ಅನ್ನ ಜಾರಿ ಮಾಡಿದ್ವಿ. ಅದಾದ ಬಳಿಕ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೊಟ್ಟಿದ್ದು. ದಿಢೀರಂತ ಯಾವುದೇ ರೀತಿಯ ನಿರ್ಧಾರವನ್ನ ನಾವು ತೆಗೆದುಕೊಂಡಿಲ್ಲ ಅನ್ನುವಂಥ ಅಂಶವನ್ನು ಕೂಡ ಈ ಒಂದು ಸಂದರ್ಭದಲ್ಲಿ ರಾಜ್ಯಪಾಲರ ಪರವಾಗಿರುವಂಥ ಸಾಲಿಸಿಟರ್ ತುಷಾರ್ ಮೆಹ್ತಾ ಅವರು ವಾದ ಮಂಡನೆ ಮಾಡಿದ್ರು. ಈಗಾಗಲೇ ಅಂದ್ರೆ ಮನು ಸಿಂಘ್ವಿ ಅವರು ವಾದ ಮಂಡಿಸ್ತಾ ಇರುವಂತ ಸಂದರ್ಭದಲ್ಲಿ ಕೇಳಿದ್ರಲ್ಲ ಕೆಲವೊಂದು ಪ್ರಶ್ನೆಗಳನ್ನ. ರಾಜ್ಯ ಸಚಿವ ಸಂಪುಟ ಸಭೆ ಕೊಟ್ಟಿರುವಂತ ನಿರ್ಧಾರವನ್ನ ಅಥವಾ ಸಲಹೆಯನ್ನ ಯಾಕೆ ರಾಜ್ಯಪಾಲರು ಪರಿಗಣಿಸ್ತಿಲ್ಲ, ವಿವೇಚನಾ ಅಧಿಕಾರಕ್ಕೆ ಇರುವಂತ ಸಮಯವನ್ನ ಸರಿಯಾಗಿ ಅವ್ರು ಯಾಕೆ ಸದುಪಯೋಗ ಪಡಿಸ್ಕೊಳ್ಳಿಲ್ಲ ಅಂತ ಕೇಳಿದ್ರಲ್ಲ, ಅದಕ್ಕೆ ಸಂಬಂಧಪಟ್ಟಂತೆ ತುಷಾರ್ ಮೆಹ್ತಾ ಅವರು ಕೊಟ್ಟಿರುವಂತ ಉತ್ತರ ಅದು. ಇನ್ನು ಮಣಿಂದರ್ ಸಿಂಗ್ ಅವರು ಮಾಡ್ತಾ ಇರುವಂತಹ ವಾದವನ್ನು ನೀವು ಕೂಡ ಗಮನಿಸ್ತಾ ಇದ್ದೀರಾ. ಈ ಒಂದು ಕೇಸ್ಗೆ ಸಂಬಂಧಪಟ್ಟಂತೆ ಸಾರ್ವಜನಿಕ ಜೀವನದಲ್ಲಿ ಇರುವಂತಹ ಸಿಎಂ ಸಿದ್ದರಾಮಯ್ಯನವರು ಈ ರೀತಿಯಾಗಿ 55 ಕೋಟಿಗೆ ಡಿಮ್ಯಾಂಡ್ ಮಾಡಿದ್ದು ಎಷ್ಟು ಸರಿ, ಮತ್ತೆ ಈ ಸೈಟ್ಗೆ ಸಂಬಂಧಪಟ್ಟಂತೆ ಸರ್ಕಾರದಿಂದ ಪರಿಹಾರ ಕೊಟ್ಟಿದ್ರು ಕೂಡ ಅವರು ಆ ಪರಿಹಾರವನ್ನ ತಿರಸ್ಕರಿಸಿ ನಮಗೆ ಇಂಥದ್ದೇ ಜಾಗದಲ್ಲಿ ಸೈಟ್ ಬೇಕು ಅಂತ ಕೇಳಿದ್ರು ಅಂತೇಳಿ ಕೂಡ ವಾದ ಮಂಡಿಸ್ತಾ ಇದ್ದಾರೆ.